ಪದಾಧಿಕಾರಿಗಳಾದಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಸರ್. ಅದರಲ್ಲಿ ಮುನಿವೆಂಕಟಮ್ಮ ಮತ್ತೆ ಮೀನಾಕ್ಷಿ ಟಿ ಅನ್ನುವರು. ಮುನಿವೆಂಕಟಮ್ಮ ಬಂದು ಅಧ್ಯಕ್ಷರಾಗಿ, ಮೀನಾಕ್ಷಿ ಅವರು ಬಂದು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲ ಸರ್, ಎಲೆಕ್ಷನ್ ನಡೀತು. ಇದೆಲ್ಲ ಎಲೆಕ್ಷನ್ ನಡೀತು. ಇದು ಹೈಕೋರ್ಟ್ ಇಂದ ಕೇಸ್ ಆಗಿತ್ತು. ಕೇಸ್ ಆಗಿ ಇದರಲ್ಲಿ 9 ಜನ ಗೆಲುವನ್ನು ಪಡೆದು ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೀತು ಸರ್. ಬೆಳಿಗ್ಗೆ 9 ಗಂಟೆಗೆ 5 ವರ್ಷದಿಂದ ನಡೀತಾ ಇದೆ. ನಮ್ ಸಂಘವನ್ನ ಯಾರಾದ್ರೂ ನಮ್ ಸಂಘಕ್ಕೆ ಹಾಲನ್ನು ಪೂರೈಸುತ್ತಿರುವಂತಹ ನಿರ್ದೇಶಕರು, ರೈತರು, ನಾವೆಲ್ಲ ಯಾರಾದ್ರೂ ನಾಶ ಮಾಡ್ಬೇಕು ಅಂತ ಬಂದ್ರೆ ನಾವಂತೂ ಸುಮ್ನೆ ಬಿಡಲ್ಲ. ಈ ಹಾಲು ಉತ್ಪಾದಕ ಸಂಘವನ್ನು ಮುಂದುವರಿಸಿಕೊಂಡು ಅಭಿವೃದ್ಧಿಯನ್ನು ಗೊಳಿಸುತ್ತೇವೆ ಅಂತ ಈ ಮಾತುಗಳನ್ನು డైరీ ఏమీ ప్రాబ్లం లేకుండా ప్రెసిడెంట్ అయిందాం. సరేనా? ನಮಸ್ಕಾರ. ಇವತ್ತು 5ನೇ ತಾರೀಕು ಹಾಲು ಉತ್ಪಾದಕರ ಮಹಿಳಾ ಸಂಘದಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ಚುನಾವಣೆಯಾಗಿ ಎಲ್ಲರ ಒಮ್ಮತದಿಂದ ಆಯ್ಕೆಯಾಗಿದೆ. ಇಲ್ಲಿವರೆಗೂ ಯಾವ ರೀತಿ ಇತ್ತು ನನ್ಗೆ ಅಷ್ಟಾಗಿ ಗೊತ್ತಿಲ್ಲ. ಇನ್ ಮುಂದೆ ಯಾವ್ಯಾವ ಏನಾಗ್ಬೇಕದ ನೀವೇ ನೋಡ್ತೀರಾ ಮುಂದಿನ ದಿನಗಳಲ್ಲಿ. ಉದ್ದೇಶದಿಂದನೇ ನಾನು ಆಯ್ಕೆಯಾಗಿ ಬಂದಿರೋದು. ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತದೆ ಅಷ್ಟು ಇನ್ನೂ ಅಭಿವೃದ್ಧಿ ಹೊಂದಬೇಕು ಅನ್ನೋದೇ ನನ್ನ ಆಸೆ. ನನ್ನ ಹೆಸರು ರಾಧಾ ಅಂತ. ನಾನು 5 ವರ್ಷಗಳಿಂದ ಮುಖ್ಯ ಕಾರ್ಯನಿರ್ವಾಹಕಿಯಾಗಿ ಎಮ್ಕೊತ್ತೂರು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕೆಲಸ ನಿರ್ವಹಿಸುತ್ತೇನೆ. ನಮ್ದು ಬಂದು ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪದವಿಗೆ ಚುನಾವಣೆ ನಡೀತು. ಮುನಿವೆಂಕಟಮ್ಮ ಅಧ್ಯಕ್ಷರಾಗಿ ಮತ್ತು ಮೀನಾಕ್ಷಿ ಎಂಬುವವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಮರಾವತಿ ನಿರ್ದೇಶಕರು, ಧನಲಕ್ಷ್ಮಿ ನಿರ್ದೇಶಕರು, ಗೀತಾ ನಿರ್ದೇಶಕರು, ರಾಧಮ್ಮ ನಿರ್ದೇಶಕರು. ಸರ್, ಒಟ್ಟು 10 ಜನ. ಇಲ್ಲಿ ಇವಾಗ ಪ್ರೆಸೆಂಟ್ ಆಗಿರೋದು ಮಾತ್ರ 9 ಜನ. ಇದು ಬಂದು 5 ವರ್ಷ ಆಯ್ತು ಓಪನ್ ಆಗಿ. ಇವಾಗ ನಮ್ದು BMCಗೆ 3 ವರ್ಷ ಆಗ್ತಾ ಇದೆ. ಅವಾಗ್ಲಿಂದ ಇವತ್ತಿನವರೆಗೂ 4,000 ಚೇಂಜ್ ಆ ರೀತಿ 4,400, 4,300 ಆ ರೀತಿ ಹಾಲು ಹೋಗ್ತಾ ಇದೆ. ನಮ್ದು ಮತ್ತೆ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿರುವ ಸಂಘ ಅಂತ ನಮ್ಗೆ ಅವಾರ್ಡ್ ಕೊಟ್ಟಿದ್ದಾರೆ. ಸರ್, ನಾವು ಇನ್ಶೂರೆನ್ಸ್ ಮಾಡ್ತೀವಿ. ಹಸುಗಳಿಗೆ ಇನ್ಶೂರೆನ್ಸ್ ಮತ್ತೆ HST ಕಾರ್ಡ್ಸ್ ಅದೆಲ್ಲ ಯಾವುದೇ ರೀತಿ ಅವ್ರಿಗೆ ಬೆನಿಫಿಟ್ ಬೇಕಾದ್ರೆ ಅದೆಲ್ಲ ಮಾಡ್ತಾರೆ. ಗೌರ್ಮೆಂಟ್ ಇಂದ 5 ರೂಪೀಸ್ ಬಿಲ್ ಬರುತ್ತೆ. ಅವ್ರ ಅಕೌಂಟ್ಗೆ ನಿನ್ನೆನೂ ಬಂತು. ನಿನ್ನೆ ಒಂದು ಮಂದಿ ಬಂತು, ಮೊನ್ನೆ ಬಂತು. ಅದಕ್ಕೆ ಒಂದು ವೀಕಿಗೆ 5 ರೂಪಾಯಿ ಅನುಕೂಲ ಆಗುತ್ತೆ. ಅದು ಅವರು ಏನು ಎಮ್ಕೊತ್ತೂರು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಚುನಾವಣೆ ನಡೆಯಿತು. ಎಲ್ಲಾ ನಿರ್ದೇಶಕರು ಮತ್ತೆ ಅಧ್ಯಕ್ಷರು, ಉಪಾಧ್ಯಕ್ಷರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲದೆ. ಈ ನಮ್ಮ ಡೈರಿ ಓಪನ್ ಆಗಿ 5 ವರ್ಷಕ್ಕೆ ಚುನಾವಣೆ ಆಗ್ಬೇಕಾಗಿತ್ತು. ಅದು ಕೆಲವೊಂದು ಕಾರಣಾಂತರಗಳಿಂದ ಸ್ವಲ್ಪ 1.5 ತಿಂಗಳು ನಾವು ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ನಡ್ಸ್ಕೊಂಡು ಹೋದ್ವಿ. ನಮ್ಮ ಇದಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಈ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳೆಲ್ಲ ರಾಜಕೀಯವಾಗಿ ತರ್ತಾ ಇದ್ದಾರೆ. ರಾಜಕೀಯವಾಗಿ ತಂದು ಸುಮ್ನೆ ಇಲ್ದೇ ಇರೋದೆಲ್ಲ ಮಾಡಿಸ್ಕೊಂಡು ಈ ತರ ಮಾಡ್ತಾ ಇದಾರೆ. ಇಲ್ಲಿ ಬಂದ್ಬಿಟ್ಟು ಹಾಲು ಯಾರು ಹಾಕ್ತಾರೆ ಅವ್ರಿಗೆ ಅಧಿಕಾರ ಇರೋದು. ಹಾಲು ಆಗದೇ ಇರೋರಿಗೆಲ್ಲ ಅಧಿಕಾರ ಸಾಧಿಸ್ಬೇಕು ಅಂದ್ರೆ ಆಗಲ್ಲ. ಎಲ್ಲಾ ರೈತರಿಗೂ ನಾವೇನಂದ್ರೆ ಹೇಳೋದು, ನಮ್ ನ್ಯಾಯ ಯಾವಾಗ್ಲೂ ನ್ಯಾಯದಿಂದ ಹೋದ್ರೆ ನ್ಯಾಯದ ಪರವಾಗಿ ಉಳ್ಕೊಳತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಯಾವಾಗ್ಲೂ ನ್ಯಾಯವಾಗಿದ್ರೆ ನ್ಯಾಯನೇ ಗೆಲ್ಲೋದು, ಅನ್ಯಾಯ ಗೆಲ್ಲಲ್ಲ ಅಂತ ಇವತ್ತು ನಮ್ಗೆ ಪ್ರೂವ್ ಆಯ್ತು ಎಲ್ಲರಿಗೂ. ಯಾವುದೇ ರೀತಿ ಅನ್ಯಾಯವಾಗಿ ಹೋದ್ರೆ ಗೆಲ್ಲೋದಿಲ್ಲ ಅಂತ ಇವತ್ತು ಗೊತ್ತಾಗ್ಬಿಟ್ಟು ಅಷ್ಟೇ. ಖುಷಿ ಆಯ್ತು. ಬಟ್ ಯಾವಾಗ್ಲೂ ನಮ್ದು ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೀತು, ನಾಮಿನೇಷನ್ ಆಯ್ತು, ಮತ್ತೆ ವೋಟಿಂಗ್ ಎಲ್ಲ ಆಯ್ತು. ಇವತ್ತಿನ ದಿನ ಇವತ್ತು ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಮಾಡ್ಕೊಂಡು ಇವತ್ತಿನ ದಿನ ಏನು ಚುನಾವಣೆ ಆಗಿಲ್ಲ, ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಬಟ್ ಚುನಾವಣೆ ಆಗದೆ ಅವಿರೋಧವಾಗಿ ಆದ್ರೆ ಎಲ್ಲಾ ರೀತಿ ಒಳ್ಳೇದು ಆಗತ್ತೆ, ಮತ್ತೆ ಸ್ಮೂತ್ ಆಗಿ ಹೋಗ್ತಾ ಇರತ್ತೆ. ಆ ತರ ಹೇಳಿಕ್ಕೆ ಇಷ್ಟಪಡ್ತೀನಿ.
ನಮ್ ಡೈರಿ ಸ್ಟಾರ್ಟ್ ಫಸ್ಟ್ನೇ ದಿನ 26 ಲೀಟರ್ ಹಾಲು ಇತ್ತು. ಇವತ್ತಿನ ದಿನ 4,500 ಹೋಗ್ತಾ ಇದೆ. 4,500 5,000 ವಿದಿನ್ 5 ಇಯರ್ಸ್ ಅಲ್ಲಿ ನಮ್ಮ ನಿರ್ದೇಶಕರಾದ ಜಯಸಿಂಹ ಕೃಷ್ಣಪ್ಪ ಅವರ ಒಂದು ಒಂದು ಇದರಿಂದ ಆಶೀರ್ವಾದದಿಂದ ಇದು ನಡೀತಾ ಇದೆ. ಅವ್ರಿರೋವರೆಗೂ ನಮ್ಮ ಡೈರಿ ಯಾವತ್ತೂ ಇದಾಗಲ್ಲ ಸರ್. ಇವತ್ತಿನ ದಿನ ಒಂದು 4,500 ಹೋಗುತ್ತೆ ದಿನಕ್ಕೆ 2 ಹೊತ್ತಿಗೆ. ಪ್ರತಿದಿನ 4,500 ಲೀಟರ್ ನಮ್ಮ KMF ಇದಕ್ಕೆ ನಮ್ಮ ಕೋಮಲ್ ಕಳಿಸ್ತಾ ಇದೀವಿ. ಕೋಲಾರ ಒಕ್ಕೂಟಕ್ಕೆ ಬರುತ್ತೆ. ಎಲ್ಲಾ ಗ್ರಾಮಸ್ಥರು ಖುಷಿಯಿಂದ ಹಾಲು ಹಾಕ್ತಾ ಇದಾರೆ. ಅವ್ರಿಗೂ ಅದೇ ರೀತಿ ನಾವು ಪೇಮೆಂಟ್ಸ್ ಮಾಡ್ತಾ ಇದೀವಿ. ಏನೇ ಬೆನಿಫಿಟ್ಸ್ ಇದ್ರೂ ಇನ್ಶೂರೆನ್ಸ್ ಇಂದ ಹಿಡಿದು ಮತ್ತೆ ಈ 5 ರೂಪೀಸ್ ಬಿಲ್ ಇಂದ ಹಿಡಿದು ಏನೇ ಅವ್ರ ತೊಂದರೆಗಳಿದ್ರು ನಾವು ಬಂದಿಲ್ಲಿ ಸಾಲ್ವ್ ಮಾಡ್ತೀವಿ. ಅವರು ಇಲ್ಲಿ ಬಂದು ಏನಿದ್ರು ಕೇಳ್ಬೋದು. ನೀಟಾಗಿ ಎಲ್ಲ ಪ್ರಾಬ್ಲಮ್ ಇಲ್ಲದೆ ಡೈರಿ ನಡೀತಾ ಇದೆ. ಸುಮ್ನೆ ಕೆಲವೊಂದು ವಿರೋಧಿಗಳು ಇದನ್ನೇನೋ ಒಂದು ಮಾಡಬೇಕು, ಡೈರಿನ ಉಳಿಸಬಾರ್ದು ಅಂತ ಏನೇನೋ ಪ್ರಯತ್ನ ಪಟ್ರು. ಬಟ್ ಅದು ನಾವು ಅದನ್ನ ಮಾಡಕ್ ನಾವು ಬಿಡ್ಲಿಲ್ಲ ಅಷ್ಟೇ. ಬಿಡಲ್ಲ ಅದೆಲ್ಲ ಇವಾಗಲ್ಲ, ಇನ್ನು 5 ವರ್ಷಕ್ಕೊಂದ್ಸರ್ತಿ ನಾವು ಬಿಡಲ್ಲ.